ಎಲ್ಲರಿಗೂ ನಮಸ್ಕಾರ. ಕಿಡ್ಸ್ ಕಿಚನ್ ಚಾನೆಲ್ಗೆ ನಿಮಗೆ ಸ್ವಾಗತ. ಸಿರಿಧಾನ್ಯ ಅಂದ್ರೆ ಮಿಲೆಟ್ಸ್ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇಂದು ನಾನು ಅರ್ಕ ಸಿರಿಧಾನ್ಯದಲ್ಲಿ ಸೂಪರ್ ಪೊಂಗಲ್ ರೆಸಿಪಿ ಮಾಡಲಿದ್ದೇನೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅರ್ಕ ಪೊಂಗಲ್ ಮಾಡಲು ಮೊದಲು ನಾವು ಹೆಸರುಬೇಳೆ ಹುರಿದುಕೊಳ್ಳೋಣ. ಈ ರೆಸಿಪಿಗೆ ಅರ್ಧ ಕಪ್ ಹೆಸರುಬೇಳೆ ತೆಗೆದುಕೊಂಡಿದ್ದೇನೆ, ಸುಮಾರು 125 ml. ಒಂದು ಪ್ಯಾನ್ನಲ್ಲಿ ಬೇಳೆ ಹಾಕಿ ಚೆನ್ನಾಗಿ ಹುರಿದು ಸ್ವಲ್ಪ ಬಣ್ಣ ಬದಲಾಗಿ ಸುಗಂಧ ಬರುವಷ್ಟರಲ್ಲಿ ಸ್ಟವ್ ಆಫ್ ಮಾಡಿ ಬೇರೆ ತಟ್ಟೆಗೆ ಹಾಕಿ. ನಾನು ಅರ್ಧ ಕಪ್ ಅರ್ಕ ಅರ್ಧ ಗಂಟೆ ನೆನೆಸಿಟ್ಟಿದ್ದೇನೆ. 125 ml ಕಪ್ ಅರ್ಕ ಮತ್ತು ಬೇಳೆ ಸಮ ಪ್ರಮಾಣದಲ್ಲಿ ತೆಗೆದುಕೊಂಡಿದ್ದೇವೆ. ಪ್ರೆಷರ್ ಕುಕ್ಕರ್ನಲ್ಲಿ ನೆನೆಸಿದ ಅರ್ಕ ಮತ್ತು ಹುರಿದ ಬೇಳೆ ಸೇರಿಸಿ 1 ಕಪ್ ಅಕ್ಕಿ ಬೇಳೆಗೆ 4 ಕಪ್ ನೀರು ಹಾಕಿದರೆ ಪೊಂಗಲ್ ಚೆನ್ನಾಗಿ ಕ್ರೀಮಿಯಾಗುತ್ತದೆ. 4 ಕಪ್ ನೀರು ಮತ್ತು 1 ಟೀ ಸ್ಪೂನ್ ಉಪ್ಪು ಸೇರಿಸಿ ಕುಕ್ಕರ್ ಮುಚ್ಚಿ ಮೀಡಿಯಂ ಉರಿಯಲ್ಲಿ 3 ವಿಸಿಲ್ ಬರುವವರೆಗೆ ಬೇಯಿಸಿ. 3 ವಿಸಿಲ್ ಬಂದ ಮೇಲೆ ಸ್ಟವ್ ಆಫ್ ಮಾಡಿ 10 ನಿಮಿಷ ಪ್ರೆಷರ್ ಇಳಿಯಲು ಬಿಡಿ. 10 ನಿಮಿಷಗಳ ನಂತರ ತೆಗೆದು ನೋಡಿದರೆ ಅರ್ಕ ಮತ್ತು ಬೇಳೆ ಚೆನ್ನಾಗಿ ಮೃದುವಾಗಿ ಬೆಂದಿರುತ್ತದೆ. ಇದನ್ನು ಬೇರೆ ಇಡಿ. ಒಂದು ಸಣ್ಣ ಬಾಂಡಲಿಯಲ್ಲಿ ಸಾಕಷ್ಟು ತುಪ್ಪ ಹಾಕಿ, ತುಪ್ಪ ಕರಗಿದ ನಂತರ ಗೋಡಂಬಿ ಹಾಕಿ ಬಂಗಾರದ ಬಣ್ಣಕ್ಕೆ ಬರುವವರೆಗೆ ಹುರಿಯಬೇಕು. ಸಣ್ಣ ಸಣ್ಣದಾಗಿ ಕಟ್ ಮಾಡಿದ ಶುಂಠಿ ತುಂಡು ಹಾಕಿ ವದಸಿ. ನಂತರ 1 ಟೀ ಸ್ಪೂನ್ ಮೆಣಸು, 1 ಟೀ ಸ್ಪೂನ್ ಜೀರಿಗೆ ಸೇರಿಸಿ. ಸ್ಟವ್ ಆಫ್ ಮಾಡಿ ಸ್ವಲ್ಪ ಹಿಂಗು ಮತ್ತು ಕರಿಬೇವು ಹಾಕಿ ಮಿಕ್ಸ್ ಮಾಡಿ. ಈ ಒಗ್ಗರಣೆಯನ್ನ ಪೊಂಗಲ್ಗೆ ಸೇರಿಸಿ ಚೆನ್ನಾಗಿ ಕಲಸಿ. ಬಿಸಿ ಬಿಸಿಯಾಗಿ ತಿಂದರೆ ತುಂಬಾ ರುಚಿ. ತಣ್ಣಗಾದ ಮೇಲೆ ಸ್ವಲ್ಪ ಗಟ್ಟಿಯಾಗಬಹುದು. ತಿನ್ನುವಾಗ ಗಟ್ಟಿಯಾಗಿದೆ ಅನಿಸಿದ್ರೆ ಸ್ವಲ್ಪ ಬಿಸಿ ನೀರು ಸೇರಿಸಿ ಮಿಕ್ಸ್ ಮಾಡಿದ್ರೆ ಸರಿಯಾದ ಕನ್ಸಿಸ್ಟೆನ್ಸಿ ಬರುತ್ತದೆ. ಹೀಗೆ ಆರೋಗ್ಯಕರ ಮತ್ತು ರುಚಿಕರ ಅರ್ಕ ಸಿರಿಧಾನ್ಯದ ಪೊಂಗಲ್ ಸಿದ್ಧ. ಇಂದು ನಾನು ಇದನ್ನು ರುಚಿಯಾದ ತೆಂಗಿನಕಾಯಿ ಚಟ್ನಿಯ ಜೊತೆಗೆ ಸರ್ವ್ ಮಾಡುತ್ತಿದ್ದೇನೆ. ಈ ಆರೋಗ್ಯಕರ ಮತ್ತು ರುಚಿಕರ ಅರ್ಕ ಸಿರಿಧಾನ್ಯದ ಪೊಂಗಲ್ ಮನೆಯಲ್ಲಿ ಮಾಡಿ ಸವಿಯಿರಿ. ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕಿಡ್ಸ್ ಕಿಚನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ.